ಥ್ಯಾಂಕ್ ಯು. ಅಲ್ಲ, ನೀವ್ ಇಷ್ಟು ಲೇಟ್ ಆಗಿ ತಿಂದ್ರೆ ನಾವು ಆಫೀಸಿಗೆ ಹೋಗೋದು ಯಾವಾಗ? ಶೋ ಸ್ಟಾರ್ಟ್ ಮಾಡೋದು ಯಾವಾಗ? ನಾನು ಹೀಗೆ ತಿನ್ನೋದು ಭೂಪತಿ, ಸ್ಲೋ ಆಗಿ. ಸರಿ ಆಯ್ತು, ಅದಕ್ಕೆ ಯಾಕೆ ಅಂತೀರಾ? ಟೇಕ್ ಯುವರ್ ಓನ್ ಟೈಮ್. ಆಕ್ಚುಲಿ ಮಿಲಿಗೆ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಶೋ ರೀಸ್ಟಾರ್ಟ್ ಮಾಡೋ ಬಗ್ಗೆ ಮರ್ತೇ ಹೋಗಿದ್ದೆ. ಕರೆಕ್ಟಾಗಿ ಟೈಮ್ಗೆ ಕರೆಕ್ಟಾಗಿ ಜ್ಞಾಪಿಸಿದ್ದಾರೆ. ಹೌದು, ಇವತ್ತಿನ ಟಾಪಿಕ್ ಏನ್ ಇಟ್ಕೋತೀರಾ? ನಾ ಏನಾದ್ರೂ ಸಜೆಸ್ಟ್ ಮಾಡ್ಲಾ? ಹೀಗ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಅರ್ಧಕ್ ನಿಲ್ಸಿರೋ ಕೆಲ್ಸದ ಬಗ್ಗೆ ಏನಾದ್ರೂ ಮಾತಾಡಿದ್ರೆ, ಆಸ್ ಇನ್ ಅದು ನಿಮ್ ಶೋ ಬಗ್ಗೆನೂ ರಿಲೇಟ್ ಆಗಿರುತ್ತೆ. ಶೋ ಅರ್ಧಕ್ಕೆ ನಿಂತೋಯ್ತಲ್ಲ ಅದಕ್ಕೆ. ಅಂಡ್ ಜನರ ಜೊತೆ ಜನರಲ್ ಆಗಿ ಮಾತಾಡ್ದಂಗೂ ಆಗುತ್ತೆ. ಏನಂತೀರಾ? ಸ್ಟಾಪ್ ಇಟ್ ಭೂಪತಿ. ನಾನು ಶೋನ ರೀಸ್ಟಾರ್ಟ್ ಮಾಡ್ತಿಲ್ಲ, ಸೊ ಸ್ಟಾಪ್ ನಾಗಿಂಗ್. ರೀಸ್ಟಾರ್ಟ್ ಮಾಡ್ತಿಲ್ವಾ? ಯಾಕೆ ಹೀಗ್ ಮಾತಾಡ್ತಾ ಇರಾ? ಏನಾಯ್ತು? ಬಿಕಾಸ್ ವಿಷಯನೇ ಬೇರೆ ಇದೆ. ಹೌದೇನೋ ತುಕಾರಮ್ಮ, ಇಷ್ಟೆಲ್ಲ ಆಯ್ತಾ? ಆ ಸುಡ್ಗಾಡ್ ಸುತ್ನಾತಿ ಹೇಳ್ದಂಗೆಲ್ಲ ಕುಣಿಯಂಗಾಯ್ತಾ? ಅವಳು ಅಲ್ಲಿಗೂ ಫೋನ್ ಮಾಡಿ ಮಾಡಿ ಕಾಟ ಕೊಡ್ತಾ ಇದ್ಲ. ಅವಳಲ್ಲೇ ಎದುರುಗಡೆ ಇದ್ದಿದ್ರೆ ಬಡ್ದಾಕ್ಬಿಡ್ತಿದ್ದೆ. ರಕ್ತ ಕುದೀತಾಯ್ತು ನನ್ಗೆ. ಏನ್ ಮಾಡೋದು? ನನ್ ಕರ್ಮ. ದುಡ್ಡು ಬೇಕು, ಬೋಗ್ಲೇಬೇಕು. ಎಷ್ಟು ಇರ್ಬೇಕು ಅವಳಿಗೆ? ಮುಂಚೆ ನೀನು ಮುಂದೆ ನಿಂತ್ಕೊಳ್ಳೋದಕ್ಕೆ ಹೆದರೋಳು, ಅಂಥದ್ರಲ್ಲಿ ಈಗ ನಿನ್ನನ್ನೇ ಮೇಲೆ ಕೆಳಗೆ ಆಡಿಸ್ತಾಳೆ ಅಂದ್ರೆ ಈ ಮನೆ ಬಿಟ್ಟು ಹೋದ್ಮೇಲೆ ಎಷ್ಟು ಸೊಕ್ಕು ಬಂದಿರ್ಬೇಕು ಅವಳಿಗೆ. ಏನ್ ಮಾಡೋದು? ಇಷ್ಟು ದಿನ ಶ್ರೀಮಂತರ ಮನೆಯಲ್ಲಿ ಅನ್ನ ನೀರು ತಿಂದಿಲ್ವಾ? ಅದ್ರ ಪ್ರಭಾವ. ಜೊತೆಗೆ ಭೂಪತಿ ಇದ್ದಾನೆ ಅನ್ನೋ ಕೊಬ್ಬು. ಅವನ ಹತ್ರ ದುಡ್ಡಿದೆ, ಅವನನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ. ಆಡ್ಲಿ ಅದೆಷ್ಟು ದಿನ ಆಡ್ತಾಳೋ ನೋಡ್ತೀನಿ. ಅಲ್ಲ, ಶ್ವೇತನ್ ಮದುವೆ ಮುಗಿದ್ರೆ ಸಾಕು. ಅಲ್ಲ, ಅವಳು ಕುದ್ಕೆ ತಾಳಿ ಬೀಳ್ತಿದ್ದಂಗೆ ಇವಳಲ್ಲಿ ಬೀದಿಗೆ ಬಿದ್ದಿರ್ಬೇಕು. ಅಷ್ಟೇ ಮಾಡೋದು. ಅಲ್ಲಿ ತನಕ ಅದೆಷ್ಟು ಆಡ್ತಾಳೋ ಆಡ್ಲಿ. ಒಂದ್ ದಿನ ಬಡ್ಡಿ ಸಮೇತ ನಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ತುಕಾರಾಮನೇ ಅಲ್ಲ, ಬರ್ದಿಟ್ಕೋ. ವಿಷಯ ಬೇರೆನೇ ಇದೆ ಅಂದ್ರೆ ಏನ್ ಅರ್ಥ ಶ್ವೇತಾ? ಏನ್ ಹೇಳ್ತಾ ಇರಾ? ಇವತ್ ಯಾಕೆ ಶೋ ಸ್ಟಾರ್ಟ್ ಮಾಡಕ್ಕಾಗಲ್ಲ? ಐಮ್ ಸಾರಿ ಭೂಪತಿ, ಐ ಡಿಂಟ್ ಮೀನ್ ಟು ಶೌಟ್. ನನಗೆ ಟೆನ್ಷನ್ ಆಯ್ತು, ಅದಕ್ಕೆ ಹಾಕಿ ಹಚ್ಚಿದೆ. ಟೆನ್ಷನ್? ನೀವ್ ಏನ್ ಹೇಳ್ತಾ ಇರಾ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾಕೆ ಟೆನ್ಷನ್ ಆಗ್ಬೇಕು? ನೀವು ಶೋ ಸ್ಟಾರ್ಟ್ ಮಾಡಿ ಅಂತ ನಂಗೆ ಪ್ರೆಷರೈಸ್ ಮಾಡ್ತಿದ್ರೆ ನನಗೆ ಟೆನ್ಷನ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರೆಷರೈಸಿಂಗ್ ಅಂದ್ರೆ ಏನ್ ಅರ್ಥ ಶ್ವೇತಾ? ನಿಮ್ಮ ಆರ್ಜೆ ಸ್ಟೇಷನ್, ನಿಮ್ಮ ಶೋ ನಡೆಸ್ತಾ ಇರೋದು ನೀವು. ಇದ್ರಲ್ಲಿ ಪ್ರೆಷರೈಸಿಂಗ್ ಎಲ್ಲಿಂದ ಬಂತು? ನೀವು ಖುಷಿ ಪಡ್ಬೇಕಲ್ವಾ? ಖುಷಿ ವಿಷಯನೇ ಭೂಪತಿ, ಆದ್ರೆ ಅದಕ್ಕೆ ಅಂತ ಅದ್ರದ್ದೇ ಪ್ರೊಸೀಜರ್ ಇರುತ್ತೆ, ಪ್ರಾಸೆಸ್ ಇರುತ್ತೆ. ಸಡನ್ ಆಗಿ ಮೈಕ್ ಮುಂದೆ ಹೋಗಿ ಕುತ್ಕೊಂಡು ಶೋನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಭೂಪತಿ, ಇಟ್ ವಾಸ್ ಅ ಹಿಟ್ ಶೋ. ಲಕ್ಷಾಂತರ ಜನ ಕೇಳ್ತಿದ್ರು. ಮತ್ತೆ ಶೋ ರೀಸ್ಟಾರ್ಟ್ ಆಗ್ತದೆ ಅಂದ್ರೆ ಎಲ್ಲಾ ಕಡೆ ನ್ಯೂಸ್ ಹಾಕ್ಬೇಕು. ಜನ ಅದಕ್ಕೋಸ್ಕರ ವೇಟ್ ಮಾಡ್ತಾ ಕೂರ್ಬೇಕು. ಒಳ್ಳೆ ಬಸ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೆ ಒಂದ್ ಸ್ಟ್ಯಾಂಡರ್ಡ್ ಇದೆ. ಸಡನ್ ಆಗಿ ಹೋಗ್ಬಿಟ್ಟು ಮೈಕ್ ಮುಂದೆ ಕೂತ್ಕೊಂಡು ಆಜ ಸಕೀಸ್ ಬ್ಯಾಕ್ ಅಂದ್ರೆ ತುಂಬಾ ಸಿಲ್ಲಿ ಅನ್ಸುತ್ತೆ. ಮತ್ತೆ ಆ ಪಾಪ್ಯುಲಾರಿಟಿ ಸಿಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮೊನ್ನೆನೂ ನೀವು ಪ್ರೆಷರೈಸ್ ಮಾಡಿದ್ರಿ, ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಬರೀ ಬಾಸ್ ಅಲ್ಲ, ಆರ್ಜೆ ಕೂಡ. ಆ ಶೋ, ನನ್ನ ವರ್ಕ್, ಇಟ್ಸ್ ಮೈ ಪ್ಯಾಷನ್. ತುಂಬಾನೇ ಪ್ರೀತಿಸ್ತೀನಿ.
ನನ್ನ ಫ್ಯಾನ್ಸ್ನ ಕೂಡ ನಾನು ತುಂಬಾ ಪ್ರೀತಿಸ್ತೀನಿ. ಆ ಪ್ರೀತಿನ ಉಳಿಸ್ಕೋಬೇಕಂದ್ರೆ ಕೆಲವು ರೂಲ್ಸ್ನ ಫಾಲೋ ಮಾಡಲೇಬೇಕು. ನಾನು ಏನು ಹೇಳ್ತಿದ್ದೀನಿ ಅರ್ಥ ಆಗ್ತಿದ್ಯಾ? ಆಕ್ಚುಲಿ ಯು ಆರ್ ರೈಟ್. ಸುಮ್ಮನೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ಸುಮ್ಮನೆ ಪ್ರೆಷರೈಸ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ ಅಗೇನ್. ಆರ್ಜೆ ಸಖಿ ಮತ್ತೆ ಬರ್ತೀಯಾಳೆ ಅಂದ್ರೆ, ಶೋ ರೀಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇಡೀ ಬೆಂಗಳೂರು ಕಾಯ್ಬೇಕು. ನಿಮ್ಮ ಫ್ಯಾನ್ಸ್ ಎಲ್ಲ ಎಕ್ಸೈಟ್ ಆಗಬೇಕು. ಆ ಥರ ಒಂದು ಹ್ಯಾಪನಿಂಗ್ ಆಗಿ ಏನಾದರೂ ಆಗಬೇಕು. ಆಸ್ ಎನ್ ಪ್ರಮೋಟ್ ಆಗಬೇಕು, ಅಡ್ವರ್ಟೈಸ್ ಆಗಬೇಕು, ಬ್ಯಾಂಗ್ ಆಗಬೇಕು. ಸಖಿ ಬರ್ತೀಯಾಳೆ ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ? ಆಸ್ ಅ ಫ್ಯಾನ್ ನನಗೂ ಖುಷಿನೇ. ಇದ್ದಕ್ಕಿದ್ದಾಗೆ ಇದ್ಯಾವುದು ಆಗದೆ ಶೋ ಸಡನ್ ಆಗಿ ರೀಸ್ಟಾರ್ಟ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟೇ. ನಂದು ಅದೇ ಪ್ಲಾನ್ಸ್ ಭೂಪತಿ. ಸುಮ್ಮನೆ ಕಾಟಾಚಾರಕ್ಕೆ ಶೋ ರೀಸ್ಟಾರ್ಟ್ ಮಾಡೋದಲ್ಲ, ಎಲ್ಲಾನು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಆವಾಗಲೇ ಅದಕ್ಕೊಂದು ಬೆಲೆ. ಬಟ್ ನಂದೊಂದೇ ಒಂದು ಕನ್ಸರ್ನ್ ಶ್ವೇತಾ. ನೀವು ಮತ್ತೆ ಶೋ ಸ್ಟಾರ್ಟ್ ಮಾಡಿದಾಗ ನಿಮ್ ಪಕ್ಕದಲ್ಲಿ ಕೂತು ನಾನು ಕೇಳಿಸ್ಕೋಬೇಕು. ಅದರಲ್ಲಿ ಇನ್ನೂ ಚೇಂಜಸ್ ಇರಲ್ಲ ಅಲ್ಲ? ಐ ಪ್ರಾಮಿಸ್. ಲೈವ್ ಆಗಿ ನೋಡ್ತೀರಾ, ಲೈವ್ ಆಗಿ ಕೇಳ್ತೀರಾ. ಹಾಗಿದ್ರೆ ನನಗೆ ಪ್ರಾಬ್ಲಮೇ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಶೋ ರೀಸ್ಟಾರ್ಟ್ ಮಾಡಿ, ಎಷ್ಟು ದಿನ ಬೇಕಾದ್ರೂ ಟೈಮ್ ತಗೊಳ್ಳಿ. ನಿಮ್ ಫ್ಯಾನ್ ಆಗಿ ನಾನು ಕಾಯ್ತಾ ಇರ್ತೀನಿ. ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಮನೇಲಿ ಕೂತು ಕೂತು ಬೋರ್ ಆಗ್ತಿತ್ತಾ, ಅದಕ್ಕೆ ಕತೆ ಬರೀತಿದ್ದೆ. ಹಾ, ಕತೆನಾ? ನಿನ್ಗೆ ಯಾರು ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದು? ಇನ್ಯಾರೋ ಭೂಪತಿ. ಮನೇಲಿ ಕಾಲ್ ಮುರ್ಕೊಂಡು ಕೂತಿದ್ನಾ, ಬೋರು ಬೋರು ಅಂತ ಬಡ್ಕೋತಿದ್ದೆ. ಅದಕ್ಕೆ ಅವನು ಏನಾದ್ರೂ ಹೊಸದ್ ಕಲಿ, ಏನಾದ್ರೂ ಮಾಡು ಅಂತ ಹಾಬಿ ಬೆಳೆಸ್ಕೊ ಅಂತೆಲ್ಲ ಅಂದ. ನಾನು ಯಾಕೆ ಮಾಡಬಾರ್ದು ಅಂತ ಕತೆ ಬರೆಯೋಕೆ ಶುರು ಮಾಡಿದೆ. ಅಲ್ಲ ಕಣೆ, ಎಲ್ಲ ಬಿಟ್ಟು ನಿನ್ ಕತೆನೇ ಬರಿಬೇಕಿತ್ತಾ? ಭೂಪತಿ ಏನಾದ್ರೂ ನೀನ್ ಬರ್ದಿರೋದನ್ನ ಕೇಳಿಸ್ಕೊಂಡಿದಾನ? ಇಲ್ಲ ಅನ್ಸುತ್ತೆ ಬಿಡು. ಏ ಇಲ್ಲ ಅಕ್ಕ, ಮೊನ್ನೆ ತಾನೇ ಒಂದು ಕವನ ಹೇಳಿದ್ದೀನಿ, ಅದೇ ಸೊಳ್ಳೆ ಕವನ. ಹಾ, ಹೌದಾ? ಅದನ್ನ ಕೇಳಿಸ್ಕೊಂಡ್ಮೇಲೂ ನಿಂತ ಐಡಿಯಾ ಕೊಟ್ನಾ ನಿನ್ಗೆ? ಹ್ಞೂ, ಇಲ್ಲ ಇಲ್ಲ ಇಲ್ಲ, ಕತೆ ಹೇಳೋಕ್ಕೂ ಮುಂಚೆನೆ ಐಡಿಯಾ ಕೊಟ್ಟ. ಅದೇ ಅನ್ಕೊಂಡೆ, ನಿನ್ ಕತೆ ಕವನ ಕೇಳದ್ಮೇಲೆ ಯಾರು ಇಂಥ ಐಡಿಯಾ ಕೊಡೋ ತಪ್ಪು ಮಾಡಲ್ಲ. ಏನದೆ? ಅಯ್ಯೋರಮ್ಮ, ನಾನೇನೆ ಅಂದೆ? ಏನು ಒಂದಿಲ್ಲ, ನಿನ್ ಕತೆ ಬರಿ. ಅದೇ ಕಣೆ, ಕತೆ ಬರಿಬೇಕು ಅಂತ ಕೂತಿದ್ದೀನಿ, ಕತೆನೇ ಮುಂದಕ್ಕೆ ಹೋಗ್ತಿಲ್ಲ. ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಕ್ಕ, ನಾನು ಬರ್ದಿರೋದನ್ನ ಓದ್ ಹೇಳ್ತೀನಿ, ಹೆಲ್ಪ್ ಮಾಡ್ತೀಯಾ? ಏನಾದ್ರೂ ಐಡಿಯಾ ಇದ್ರೆ ಹೇಳ್ತೀಯಾ? ಹಾ, ನೀನ್ ಬರ್ದಿರೋ ಕತೆನ ನಾನ್ ಕೇಳಿಸ್ಕೋಬೇಕಾ? ಅಯ್ಯೋ ನಕ್ಷತ್ರ, ಮರ್ತೇ ಬಿಟ್ಟಿದೆ ನೋಡು. ಸಿದ್ದುಗೋಸ್ಕರ ಹಾಲಿಟ್ಟಿದ್ದೆ ಕಣೆ ಒಲೆ ಮೇಲೆ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲೇ ಇರು. ಅಕ್ಕ, ಯಾಕ?
ಇಬ್ರು ಸಪೋರ್ಟೇ ಮಾಡಲ್ಲ ಅಂತಾರೆ. ಅವನ್ ಕೇಳಿದ್ರೆ ಗೊತ್ತಾಗುತ್ತೆ. ನೀವ್ ಡೆಸರ್ಟೇ ತಗೊಂಡಿಲ್ಲ. ಆಕ್ಚುಲಿ ಹೊಟ್ಟೆ ತುಂಬ. ಹೇಳಿ ಮೇಡಮ್, ಏನ್ ಸಮಾಚಾರ? ಏನಿಲ್ಲ ಭೂಪತಿ ಅವರೇ, ಒಂದ್ ಸಣ್ಣ ಸಹಾಯ ಬೇಕಿತ್ತು, ಮಾತಾಡ್ಬೋದಾ? ತಾವು ಬಿಡುವಾಗಿದ್ದೀರಾ? ಹೇಳಿ ನಕ್ಷತ್ರ ಅವರೇ, ನಿಮ್ಮ ಹತ್ರ ಮಾತಾಡೋದಕ್ಕೆ ಎಂತ ಬಿಸಿ? ಏನಿಲ್ವೋ, ಒಂದು ಮರ್ಡರ್ ಪ್ಲಾನ್ ಬೇಕಿತ್ತು. ನಿಂಗೇನಾದ್ರು ಗೊತ್ತಾ? ಏನು ಮರ್ಡ್ರ? ಏನ್ ಹೇಳ್ತಾ ಇದೀಯ ನಕ್ಷತ್ರ ನೀನು? ಏನಾದ್ರೂ ಪ್ಲಾನ್ ಇದ್ರೆ ಕೊಡೋ. ಯಾವ ಕ್ಲೂನು ಸಿಗದೆ ಮುಗಿಸೋ ತರ ಇರ್ಬೇಕು. ಹೇಯ್, ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಅಲ್ಲ, ನಾನೇನಂತ ಕೇಳ್ಬಾರದ್ ಕೇಳ್ತಿದ್ದೀನಿ. ನಕ್ಷತ್ರ, ನಿಜವಲ್ಲೂ ಇದು ನೀನೇನಾ ಮಾತಾಡ್ತಾ ಇರೋದು? ಅಲ್ಲ ಕಣೆ, ಮರ್ಡರ್ ಪ್ಲಾನ್ ಬಗ್ಗೆ ಕೇಳ್ಬಿಟ್ಟು ಏನು ಆಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಅಪ್ಪ ಮಾರಾಯ, ಮಿಸ್ಟ್ರಿ ಮುನಿಯಪ್ಪ, ನೀನೇನೋ ಒಳ್ಳೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು. ಕತೆ ಕಣೋ, ಕತೆ ಬರೀತಿದ್ದೀನಲ್ವಾ, ಅದರಲ್ಲೊಂದು ಮರ್ಡರ್ ಆಗುತ್ತೆ. ಕತೆನಾ? ಅದನ್ನ ಹೇಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ ಅಷ್ಟೇ. ಒಂದ್ ಕ್ಷಣ ಹಾರ್ಟೇ ನಿಂತೋಗಿತ್ತಲ್ಲೇ. ನೀನೊಳ್ಳೆ. ಸರಿ, ಇವಾಗ ಏನಾದ್ರೂ ಪ್ಲಾನ್ ಇದ್ರೆ ಹೇಳು. ಇದುವರೆಗೂ ಯಾರು ಆ ಥರ ಕೊಲೆ ಮಾಡಿರಬಾರ್ದು ಅಂತ ಪ್ಲಾನ್ ಬೇಕು. ಕೊಲೆನಾ? ಅಯ್ಯೋ ಶಿವನೇ, ಈ ದರಿದ್ರಕ್ಕೇನ್ ಬಂದಿದೆ ದೊಡ್ಡ ರೋಗ? ಸರಿ, ಯಾವ ಕ್ಯಾರೆಕ್ಟರ್ ಅದು? ಯಾರನ್ನ ಕೊಲೆ ಮಾಡ್ತಿದ್ಯಾ? ಅಜ್ಜಿನ್ ಸಾಯಿಸ್ತಿದ್ದೀನಿ. ಅವಳೆ ಎಲ್ಲದಕ್ಕೂ ಅಡ್ಡಿ. ಅವಳನ್ನ ಕೊಲೆ ಮಾಡ್ದೆ ನನ್ನ ಕತೆ ಮುಂದಕ್ಕೆ ಹೋಗಲ್ಲ.